ಹಿಂದೂ ಪುರಾಣಗಳ ಪ್ರಕಾರ ಈ 8 ಜನರಿಗೆ ಮರಣವಿಲ್ಲ. ಇವರು ಇಂದಿಗೂ ಭೂಮಿಯ ಮೇಲೆ ಅದೃಶ್ಯ ರೂಪದಲ್ಲೂ ಅಥವಾ ತಪಸ್ಸಿನಲ್ಲೂ ಇದ್ದಾರೆ ಎಂದು ನಂಬಲಾಗಿದೆ. ಚಿರಂಜೀವಿ ಈ ಪದವೇ ಒಂದು ಅದ್ಭುತ ಅರ್ಥವನ್ನು ಹೊಂದಿದೆ. ಸಂಸ್ಕೃತ ಪದ ಚಿರಂಜೀವಿ ಎಂದರೆ ಅಮರತ್ವ. ಇದು ಚಿರಂ ಮತ್ತು ಜೀವಿ 2 ಪದಗಳ ಸಂಯೋಜನೆಯಾಗಿದೆ. ಚಿರಂ ಎಂದರೆ ಶಾಶ್ವತ ಎನ್ನುವ ಅರ್ಥ ಸಹ ಇದೆ. ಅಲ್ಲದೆ ಇದರ ಅರ್ಥವೇ ಸಾವೇ ಇಲ್ಲದವರು ಎಂದೂ ಸಹ. ನಾವು ಮನುಷ್ಯರು ಚಿರಂಜೀವಿಗಳಲ್ಲ. ನಮ್ಮ ಸಾವು ಒಂದಲ್ಲ ಒಂದು ದಿನ ಆಗುತ್ತದೆ. ಆದರೆ ಪುರಾಣದಲ್ಲಿ 8 ಜನರನ್ನು ಚಿರಂಜೀವಿಗಳು ಎನ್ನುತ್ತಾರೆ. ಈ ಚಿರಂಜೀವಿಗಳು ಯಾರು ಎಂಬುದನ್ನು ನೋಡೋಣ. ಬಲಿ ಚಕ್ರವರ್ತಿ. ಮಹಾರಾಜ ಬಲಿಯನ್ನು ಮೊದಲ ಚಿರಂಜೀವಿ ಎಂದು ಪರಿಗಣಿಸಲಾಗುತ್ತದೆ. ವಿರೋಚನನ ಮಗ ಮತ್ತು ಪ್ರಹ್ಲಾದನ ಮೊಮ್ಮಗ. ಬಲಿ ಅಸುರರ ರಾಜ ಮತ್ತು ಉತ್ತಮ ಆಡಳಿತಗಾರ. ಭಗವಾನ್ ವಿಷ್ಣುವು ವಾಮನನ ಅವತಾರದಲ್ಲಿ ಆಗಮಿಸುತ್ತಾನೆ ಮತ್ತು ಬಲಿ ಚಕ್ರವರ್ತಿಯು ನಿಷ್ಠೆಯನ್ನು ಪರೀಕ್ಷಿಸುತ್ತಾನೆ. ವಾಮನನ ವೇಷಧಾರಿ ವಿಷ್ಣು ರಾಜ ಬಲಿಯ ಬಲಿ ಬಂದು 3 ಅಡಿ ಜಾಗವನ್ನು ದಾನವಾಗಿ ಕೇಳುತ್ತಾನೆ. ಬಲಿ ಚಕ್ರವರ್ತಿಯು ಕೂಡ ಅದಕ್ಕೆ ಒಪ್ಪುತ್ತಾನೆ. ಆದರೆ ವಿಷ್ಣು ತನ್ನ ವಿಶ್ವರೂಪದಲ್ಲಿ ಭೂಮಿಯನ್ನು ಮೇಲೆ 1 ಹೆಜ್ಜೆ ಮತ್ತು ಆಕಾಶದಲ್ಲಿ 1 ಹೆಜ್ಜೆ ಇಡುತ್ತಾನೆ. ತನ್ನ 3 ಹೆಜ್ಜೆ ಇಡಲು ಸ್ಥಳವಿಲ್ಲದೆ ನಿಂತಾಗ ಮಹಾಬಲಿ ಚಕ್ರವರ್ತಿಯು ತನ್ನ ತಲೆಯ ಮೇಲೆ 3ನೇ ಹೆಜ್ಜೆಯನ್ನು ಇಡುವಂತೆ ಹೇಳುತ್ತಾನೆ. ಅವನ ತ್ಯಾಗಕ್ಕೆ ಮೆಚ್ಚಿದ ವಿಷ್ಣುವು ಅವನಿಗೆ ಅಮರತ್ವದ ವರವನ್ನು ನೀಡುತ್ತಾನೆ. ಋಷಿ ಮಾರ್ಕಂಡೇಯ. ಮಾರ್ಕಂಡೇಯ ಋಷಿಯು ಅಪ್ರತಿಮ ಭಕ್ತಿ ಮತ್ತು ದೃಢ ಸಂಕಲ್ಪದ ಪ್ರತೀಕ. ಕೇವಲ 16ನೇ ವಯಸ್ಸಿನ ಅಲ್ಪ ಆಯುಷಿಯಾಗಿದ್ದರೂ ತನ್ನ ಅಚಲ ಶಿವಭಕ್ತಿಯಿಂದ ಮೃತ್ಯುವನ್ನೇ ಗೆದ್ದ ಚಿರಂಜೀವಿಯಾಗಿದ್ದಾರೆ. 16ನೇ ವರ್ಷದ ಅಂತಿಮ ಕ್ಷಣದಲ್ಲಿ ಯಮಧರ್ಮರಾಜನು ಪ್ರಾಣಹರಣಕ್ಕೆ ಬಂದಾಗ ಮಾರ್ಕಂಡೇಯನು ಶಿವಲಿಂಗವನ್ನು ಅಪ್ಪಿ ಹಿಡಿದು ರಕ್ಷಣೆ ಕೋರಿದಾಗ ಸಾಕ್ಷಾತ್ ಪರಶಿವನು ಪ್ರತ್ಯಕ್ಷನಾಗಿ ಯಮನನ್ನು ತಡೆದು ಆ ಬಾಲಕನಿಗೆ ಎಂದಿಗೂ 16 ವರ್ಷದ ಪ್ರಾಯ ಇರುವಂತೆ ಮತ್ತು ಸಾವೇ ಇಲ್ಲದಂತೆ ಮೃತ್ಯುಂಜಯ ವರವನ್ನು ನೀಡಿದನು. ಜಗತ್ತಿಗೆ ಶಕ್ತಿಶಾಲಿಯಾದ ಮಹಾಮೃತ್ಯುಂಜಯ ಮಂತ್ರವನ್ನು ನೀಡಿದ ಇವರು ಪ್ರಳಯದ ಕಾಲದಲ್ಲಿಯೂ ಅಲಿಯದೆ ಉಳಿಯುವ ಜ್ಞಾನಶಕ್ತಿಯನ್ನು ಹೊಂದಿದ್ದರು. ಭಗವಾನ್ ಪರಶುರಾಮ. ವಿನಾಶಕಾರಿ ಸ್ವಭಾವ ಮತ್ತು ಭಗವಾನ್ ವಿಷ್ಣುವಿನ 6ನೇ ಅವತಾರ. ಶ್ರೀ ಪರಶುರಾಮ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ದೃಢ ಸಂಕಲ್ಪದಿಂದಾಗಿ ಶಿವನಿಂದ ಅಮರತ್ವ ವರವನ್ನು ಪಡೆದನು. ಸಪ್ತ ಋಷಿಗಳಲ್ಲಿ ಒಬ್ಬನಾದ ಜಮದಗ್ನಿಯ ಮಗ ಪರಶುರಾಮನು ಕ್ಷತ್ರಿಯ ರಾಜನು ತನ್ನ ತಂದೆಯನ್ನು ಕೊಂದ ಪರಿಣಾಮವಾಗಿ ಭೂಮಿಯ ಮೇಲಿನ ಪ್ರತಿಯೊಬ್ಬ ಕ್ಷತ್ರಿಯರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಅಂದಿನಿಂದ ಭೂಮಿಯ ಮೇಲಿನ ಎಲ್ಲ ಕ್ಷತ್ರಿಯರನ್ನು ಕೊಲ್ಲಲು ಪರಶುರಾಮನು ಇನ್ನೂ ಜೀವಂತವಾಗಿದ್ದಾನೆ ಎಂದು ನಂಬಲಾಗುತ್ತದೆ. ರಾಜ ವಿಭೀಷಣ. ರಾಮಾಯಣದ ರಾವಣ ಯುದ್ಧದಲ್ಲಿ ಲಂಕದ ಅಧಿಪತಿ ರಾವಣನ ಕಿರಿಯ ಸಹೋದರ ವಿಭೀಷಣ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ರಾವಣನು ಸೀತೆಯನ್ನು ಲಂಕಕ್ಕೆ ಕರೆತಂದಿದ್ದಕ್ಕೆ ಅಸಮಾಧಾನಗೊಂಡ ಪ್ರಾಮಾಣಿಕ ವಿಭೀಷಣ ರಾಮನ ಸೈನ್ಯಕ್ಕೆ ಸೇರುತ್ತಾನೆ. ರಾಮನ ಜೊತೆಗೆ ರಾವಣನಿಂದ ಸೀತೆಯನ್ನು ಮರಳಿ ಪಡೆಯಲು ರಾಮನಿಗೆ ಸಹಾಯ ಮಾಡುತ್ತಾನೆ. ರಾವಣನನ್ನು ಕೊಂದ ನಂತರ ವಿಭೀಷಣನು ಲಂಕದ ರಾಜನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ. ಇಂದಿಗೂ ವಿಭೀಷಣ ಜೀವಂತವಾಗಿದ್ದಾನೆ ಮತ್ತು ಲಂಕೆಯನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಾನೆ ಎಂದು ನಂಬಲಾಗುತ್ತದೆ. ಭಗವಾನ್ ಹನುಮಂತ. ಪ್ರಾಚೀನ ಗ್ರಂಥಗಳ ನಂಬಿಕೆಗಳ ಪ್ರಕಾರ ಭಗವಾನ್ ಹನುಮಂತನು 8 ಚಿರಂಜೀವಿಗಳಲ್ಲಿ 5ನೆಯ ಚಿರಂಜೀವಿ ಎಂದು ಕರೆಯಲಾಗುತ್ತದೆ. ಇವರ ತಂದೆ ಹೆಸರು ಕೇಸರಿ ಮತ್ತು ತಾಯಿಯ ಹೆಸರು ಅಂಜನಾ. ಇದಲ್ಲದೆ ಹನುಮಾನ್ ವಾಯುಪುತ್ರ ಎಂದು ಕರೆಯಲಾಗುತ್ತದೆ, ಅಂದರೆ ಗಾಳಿ ದೇವರ ಮಗ. ರಾವಣನನ್ನು ಕೊಂದ ನಂತರ ಹನುಮಂತನು ಅಯೋಧ್ಯೆಗೆ ಪ್ರಯಾಣಿಸುತ್ತಾನೆ. ಅಲ್ಲಿ ರಾಮನು ತನ್ನ ಸಹಾಯಕ್ಕಾಗಿ ಹನುಮಂತನಿಗೆ ಉಡುಗೊರೆಯನ್ನು ನೀಡಲು ಬಯಸುತ್ತಾನೆ. ಆದರೆ ಹನುಮಾನ್ ಅವುಗಳನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಮತ್ತು ರಾಮನ ಪಾದಗಳ ಬಳಿ ಹನುಮಂತನು ಸ್ವಲ್ಪ ಜಾಗವನ್ನು ನೀಡುವಂತೆ ಕೇಳುತ್ತಾನೆ. ಇದರಿಂದ ಪ್ರಭಾವಿತನಾದ ರಾಮನು ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಆಶೀರ್ವಾದಿಸುತ್ತಾನೆ. ರಾಮನ ಭಕ್ತರು ಇರುವವರೆಗೆ ಹನುಮಂತನು ಭೂಮಿಯಲ್ಲಿ ಸಂಚರಿಸುತ್ತಾನೆ ಎಂದು ನಂಬಲಾಗುತ್ತದೆ. ವೇದವ್ಯಾಸ. ಮಹಾಭಾರತ ಲೇಖಕರಾದ ವೇದವ್ಯಾಸರು ವೇದಗಳನ್ನು ರಚಿಸುವುದರಲ್ಲಿಯೂ ಪ್ರಸಿದ್ಧರಾಗಿದ್ದಾರೆ. ವೇದಗಳ ರಚನೆಯ ನಂತರ ಮಹಾಭಾರತವನ್ನು
ನಾರದ ಋಷಿಗಳ ಸಲಹೆಯ ಮೇರೆಗೆ ವ್ಯಾಸರು ರಚಿಸಿದರು. ವೇದವ್ಯಾಸರು ದ್ವಾಪರ ಯುಗದಿಂದ ಕಲಿಯುಗವರೆಗೆ ಇರುತ್ತಾರೆ ಎಂದು ಉಲ್ಲೇಖಗಳು ಮತ್ತು ನಂಬಿಕೆಗಳು ಪುರಾಣಗಳಲ್ಲಿ ಇವೆ. ಕೃಪಾಚಾರ್ಯ ಋಷಿ ಕೃಪಾಚಾರ್ಯ ಮಹಾಭಾರತ ಅತ್ಯಂತ ಪ್ರಸಿದ್ಧ ಪಾತ್ರದಲ್ಲಿ ಒಬ್ಬರು ಮತ್ತು 8 ಚಿರಂಜೀವಿಗಳಲ್ಲಿ ಒಬ್ಬರು. ಮಹಾನ್ ಋಷಿ ಕೃಪಾಚಾರ್ಯ ತಮ್ಮ ನಿಷ್ಪಕ್ಷಪಾತ ಶಿಕ್ಷಣದ ಮೂಲಕ ಕೌರವರು ಮತ್ತು ಪಾಂಡವರನ್ನು ಅಭಿವೃದ್ಧಿಪಡಿಸಿದರು. ಅವರು ಕುರುವಂಶದ ಯುವರಾಜ ಕುಮಾರರಿಗೆ ಯುದ್ಧದ ಕಲೆಯನ್ನು ಕಲಿಸಿದರು. ಇದಲ್ಲದೆ ಕುರುಕ್ಷೇತ್ರ ಯುದ್ಧದ ನಂತರ ಅಭಿಮನ್ಯುಗೆ ಮತ್ತು ಅರ್ಜುನನ ಮೊಮ್ಮಕ್ಕಳಿಗೆ ಯುದ್ಧ ಕಲೆಯನ್ನು ಕಲಿಸಿದರು. ಮಹಾಕಾವ್ಯ ಮಹಾಭಾರತದಲ್ಲಿ ಕೃಪಾಚಾರ್ಯ ಅಗಾಧ ಶಕ್ತಿಯನ್ನು ವೇದವ್ಯಾಸರು ವಿವರಿಸುತ್ತಾರೆ. 60,000 ಯೋಧರನ್ನು ಯುದ್ಧ ಭೂಮಿಯಲ್ಲಿ ಏಕಾಂಗಿಯಾಗಿ ಸೋಲಿಸುವಷ್ಟು ಶಕ್ತಿಶಾಲಿ ವ್ಯಕ್ತಿ ಕೃಪಾಚಾರ್ಯ ಎಂದು ಅವರು ಹೇಳುತ್ತಾರೆ. ಕೃಪಾಚಾರ್ಯರು ಸತ್ಯ ಮತ್ತು ನಿಷ್ಪಕ್ಷಪಾತದಂತಹ ಅನೇಕ ಶ್ರೇಷ್ಠ ಗುಣವನ್ನು ಹೊಂದಿದ್ದರು. ಈ ಕಾರಣಕ್ಕಾಗಿ ಅವರು ಎಲ್ಲ ಪುರುಷರಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅವರು ಶ್ರೀಕೃಷ್ಣನ ಆಶೀರ್ವಾದದಿಂದ ಅಮರತ್ವವನ್ನು ಪಡೆದರು. ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮಹಾನ್ ಯೋಧ. ಪಾಂಡವರ ಮಾರ್ಗದರ್ಶಕನಾಗಿದ್ದ ಅಶ್ವತ್ಥಾಮ ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದನು. ಉತ್ತರೆಯ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಬಳಸಿದ ಪರಿಣಾಮವಾಗಿ ಅವನು ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾದನು. ಕಲಿಯುಗ ಮುಗಿಯುವವರೆಗೂ ಅಶ್ವತ್ಥಾಮನು ಭೂಮಿಯ ಮೇಲೆ ಇರುವಂತೆ ಶ್ರೀಕೃಷ್ಣನು ಶಪಿಸಿದನು. ಅಶ್ವತ್ಥಾಮನು ಇನ್ನು ಕುರುಕ್ಷೇತ್ರ ಯುದ್ಧದ ಗಾಯದಿಂದ ಭೂಮಿಯ ಮೇಲೆ ವಾಸಿಸುತ್ತಾನೆ ಎನ್ನುವ ನಂಬಿಕೆಯಿದೆ. ಈ 8 ಮಂದಿ ಇಂದಿಗೂ ತಮ್ಮ ಕಾರ್ಯ ಅಥವಾ ತಪಸ್ಸಿನ ಮೂಲಕ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇದ್ದಾರೆ ಎಂದು ನಮ್ಮ ಭಾರತೀಯ ಸಂಸ್ಕೃತಿಯ ಅಚಲ ನಂಬಿಕೆಯಿದೆ.